ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 46. ಸಹನಾ ಅಂದು ಅವ್ಯಯ ಜೊತೆಗೆ ಆಫೀಸಿಗೆ ಬಂದಿದ್ದಳು. ಎಲ್ಲರೂ ಅವಳಿಗೆ ಬಾಸ್ ಹೆಂಡತಿ ಎಂದು ಅತಿಯಾಗಿ ಗೌರವ ಕೊಟ್ಟಾಗ ಮುಜುಗರವಾಗಿತ್ತವಳಿಗೆ. ಗುಡ್ ಮಾರ್ನಿಂಗ್ ಮ್ಯಾಮ್, ಖ್ಯಾತಿ ಹೇಳಿದಾಗ, ಖ್ಯಾತಿ, ನೀನು ಕೂಡ ಎಲ್ಲರ ಹಾಗೆ ನನ್ನನ್ನು ಬಾಸ್ ಹೆಂಡತಿ ಅಂತ ಟ್ರೀಟ್ ಮಾಡ್ತಿದ್ಯಲ್ಲ, ಮುಖ ಒದಿಸಿಕೊಂಡಳು. ಸಹನಾ, ಸುಮ್ಮನೆ ತಮಾಷೆಗೆ ಹಾಗಂದೆ ಎಂದವಳು ತನ್ನ ಕೆಲಸದತ್ತ ಗಮನ ಹರಿಸಿದಳು. ಕೆಲಸದ ವೇಳೆಯಲ್ಲಿ ಹೆಚ್ಚು ಮಾತನಾಡುವುದಿಲ್ಲ ಅವಳು. ಸಹನಾಳ ಮದುವೆಯ ನಂತರ ಖ್ಯಾತಿ ಆಫೀಸಿಗೆ ಹೋಗುವಾಗಲೂ ಮರಳಿ ಮನೆಗೆ ಬರುವಾಗಲೂ ಒಂಟಿಯಾದಳು. ಅಂದು ಸಂಜೆ ಆಕರ್ಷ್ ಅವಳ ಕಣ್ಣಿಗೆ ಬೀಳಲಿಲ್ಲ. ಹಾಗೆ ಪಾರ್ಕಿನ ಬಳಿ ಬಂದಾಗ ಅದ್ರಿತ್ ಅವಳ ಸಮೀಪ ಬೈಕ್ ನಿಲ್ಲಿಸಿ ಜೋರಾಗಿ ಹಾರ್ನ್ ಹಾಕಿದ. ಹಾರ್ನ್ ಸದ್ದಿಗೆ ಬೆಚ್ಚಿದಳವಳು. ಅವಳಿತ್ತೀಚೆಗೆ ಯೋಚಿಸುವುದು ಹೆಚ್ಚಾಗಿತ್ತಲ್ಲ, ಅದಕ್ಕೆ ಅವಳಿಗೆ ತನ್ನ ಸುತ್ತಮುತ್ತಲೂ ಏನು ನಡೆಯುತ್ತಿದೆ ಎಂಬ ಪರಿವೇ ಇರಲಿಲ್ಲ. ಅವನತ್ತ ಚೂಪು ನೋಟ ಬೀರಿದವಳಿಗೆ ಅವನ ನಡೆ ಕೋಪ ತರಿಸಿತ್ತು. ಅವಳ ಕೋಪ ನೋಡುವುದೇ ಚಂದ ಅನಿಸಿತು ಅವನಿಗೆ. ಕಣ್ಣವೇ ಇಕ್ಕದೆ ಅವಳನ್ನೇ ನೋಡುತ್ತಿದ್ದ. ನಿಂಗೆ ತಲೆ ಸರಿ ಇದೆ ತಾನೆ? ಯಾರಾದರೂ ಹೀಗೆ ಹಾರ್ನ್ ಮಾಡ್ತಾರಾ ಇಡಿಯಟ್? ಜೋರು ಮಾಡಿದಳು. ಅವನು ಸುಮ್ಮನೆ ಅವಳ ಮಾತನ್ನು ಕೇಳುತ್ತಾ ನಗುತ್ತಲಿದ್ದ. ಹೆಲ್ಮೆಟ್ ಹಾಕಿದ್ರಿಂದ ಅವನ ಮುಖಭಾವ ತಿಳಿಯಲಿಲ್ಲ ಅವಳಿಗೆ. ಈಗ ಏನು ಹೇಳಬೇಕಿತ್ತು? ಮತ್ತೆ ಪುಟಾಣಿ ನನ್ನನ್ನು ಮಿಸ್ ಮಾಡ್ಕೋತಿದ್ದಾಳೆ ಅಂತ ಹೇಳೋಕೆ ಬಂದ್ಯಾ? ನನ್ನಿಂದ ಅವಳನ್ನು ದೂರವಿಟ್ಟಿದ್ದು ನೀನೇ ತಾನೆ ಎಂದು ಪ್ರಶ್ನಿಸಿದಾಗ, ನಿಂಗೆ ಹಾಗೆ ಅನಿಸುತ್ತಾ ಎಂದು ಮರು ಪ್ರಶ್ನಿಸಿದ. ಹೌದು ಎಂದು ಕೈ ಕಟ್ಟಿ ನಿಂತಳು. ನಿನ್ನನ್ನು ಅವಳಿಂದ ದೂರವಿಡುವ ಉದ್ದೇಶ ನನಗಿದ್ದಿದ್ರೆ ನಮ್ಮ ಮದುವೆ ಕ್ಯಾನ್ಸಲ್ ಮಾಡ್ತಿದ್ದೆ. ನೀನು ಸದಾ ಅವಳ ಜೊತೆಗಿರಬೇಕು, ನಿನ್ನಿಂದ ಅವಳಿಗೆ ತಾಯಿ ಪ್ರೀತಿ ವಾತ್ಸಲ್ಯ ಸಿಗಬೇಕು ಅಂತ ತಾನೆ ನಿನ್ನನ್ನು ಮದುವೆ ಆಗ್ತಿರೋದು ಎಂದವ. ಅವಳು ತನ್ನ ಪ್ರೀತಿ ಎಂದು ಬಾಯಿ ಬಿಡಲಿಲ್ಲ. ಅವನು ಮಗಳಿಗೋಸ್ಕರ ಈ ಮದುವೆಯಾಗುತ್ತಿರುವುದು ಎಂದಾಗ ಅವಳ ಅಹಂಗೆ ಪೆಟ್ಟು ಬಿತ್ತು. ಯಾರ ಎರಡನೇ ಆಯ್ಕೆಯಾಗಲು ಬಯಸದ ಅವಳಿಗೆ ತನ್ನ ಮೇಲೆ ಅವನಿಗೆ ಯಾವ ಭಾವನೆಯೂ ಇಲ್ಲ ಎಂದು ತಿಳಿದು ಕೊಂಚ ಬೇಸರವಾಗಿದ್ದಂತೂ ಸುಳ್ಳಲ್ಲ. ಅಂದರೆ ಇವನು ಎಲ್ಲರಂತೆ ತನ್ನ ಸುಖಕ್ಕಾಗಿ ಈ ಮದುವೆ ಆಗ್ತಿಲ್ಲ, ಕೇವಲ ಪುಟಾಣಿಗೋಸ್ಕರ ಈ ಮದುವೆಗೊಪ್ಪಿದ್ದಾನೆ. ಕೊಂಚ ಅಭಿಮಾನವೂ ಮೂಡಿತು. ಉಳಿದ ಗಂಡಸರಂತೆ ಎರಡನೇ ಮದುವೆಯಾದ ನಂತರ ಮಗಳ ಮೇಲೆ ಪ್ರೀತಿ ಕಡಿಮೆಯಾಗದು ಅವನಿಗೆ ಎಂದು ಖುಷಿ ಆಯಿತು ಅವಳಿಗೆ. ಅವನೊಬ್ಬ ಒಳ್ಳೆ ತಂದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮತ್ತೆ ಕೆಲವೊಮ್ಮೆ ಇವನ ನೋಟದಲ್ಲಿ ನನಗೆ ಕಾಣಿಸುವುದು ಆ ಭಾವನೆ ಯಾವುದು? ಗೊಂದಲಕ್ಕೊಳಗಾದವಳು ಅವನ ಮುಂದೆ ಸೋಲಲು ಇಚ್ಛಿಸದೆ, ಮತ್ತೆ ನಾನೇನು ನಿನ್ನ ನೋಡಿ ಲವ್ ಎಟ್ ಫಸ್ಟ್ ಸೈಟ್ ಆಗಿ ಈ ಮದುವೆಗೆ ಒಪ್ಕೊಂಡೆ ಅಂತ ಅಂದ್ಕೊಂಡ್ಯಾ? ನಾನು ಕೂಡ ಪುಟಾಣಿಗೋಸ್ಕರನೇ ಈ ಮದುವೆಗೊಪ್ಪಿದ್ದು ಎಂದು ಮುಖ ತಿರುಗಿಸಿದಳು. ಅವಳ ಚರ್ಯೆ ನೋಡಿ ಮುಗುಳ್ನಗೆ ಬೀರಿದ. ಅವನು ಮೌನವಾಗಿರುವುದನ್ನು ಕಂಡು, ಏನಾದರೂ ಹೇಳೋದಿದೆಯಾ? ಮತ್ತೆ ಯಾಕೆ ಬೈಕ್ ನಿಲ್ಲಿಸಿದೆ ಎಂದು ಪ್ರಶ್ನಿಸಿದಳು. ಏನೋ ಹೇಳಬೇಕು ಅಂತ ಬಂದೆ, ಆದರೆ ಮರೆತು ಹೋಯಿತು ಎಂದು ಸುಳ್ಳಾಡಿದ. ಅವನು ಅವಳ ಬಳಿ ಸುಮ್ಮನೆ ಮಾತನಾಡಬೇಕು ಎಂದು ಬಂದಿದ್ದ. ಇರುವ ವಿಷಯವನ್ನು ಹೇಳಿದರೆ ರಸ್ತೆ ಎಂಬುದನ್ನು ಮರೆತು ಜಗಳಕ್ಕೆ ನಿಂತರೆ ಎಂಬ ಭಯ ಅವನಿಗೆ. ವಯಸ್ಸಾಯಿತು ಅಲ್ವಾ, ಅದಕ್ಕೆ ನೆನಪಿನ ಶಕ್ತಿ ಕಮ್ಮಿಯಾಗಿದೆ ಎಂದಳು ತುಟಿ ಸೊಟ್ಟಗೆ ಮಾಡಿ. ನಾನೊಂದು ಪ್ರಶ್ನೆ ಕೇಳಲಾ ಎಂದ. ಏನು ಎಂದು ಅವನ ಮುಖವನ್ನು ನೋಡಿದಳು. ಒಂದು ವೇಳೆ ನಾನು ನಿನ್ನನ್ನು ಪ್ರೀತಿಸ್ತಿದ್ರೆ ನೀನು ನನ್ನ ಪ್ರೀತಿನ ಒಪ್ಕೊಳ್ತಿದ್ಯಾ ಎಂದಾಗ ಕಣ್ಣುಗಳ ಗಾತ್ರ ಹೆಚ್ಚಿಸಿದಳು. ಅನಿರೀಕ್ಷಿತವಾಗಿತ್ತು ಅವನ ಪ್ರಶ್ನೆ. ಮನದ ಮಾತನ್ನು ಹೇಳಲು ಇಚ್ಛಿಸದೆ, ಏನು ನಾನು ನಿನ್ನ ಪ್ರೀತಿನ ಒಪ್ಕೊಳ್ಳೋದಾ? ನೋವೇ ಎಂದು ನಿರಾಸಕ್ತಿ ನಟಿಸಿ ನುಡಿದಳು. ನೀನು ನನ್ನನ್ನು ಪ್ರೀತಿಸುವುದಿಲ್ಲ ಅಂತ ಗೊತ್ತು ನನಗೆ ಎಂದುಕೊಂಡಳು ಮನದಲ್ಲಿ. ನನ್ನ ಪ್ರೀತಿ ವಿಷಯ ಇವಳಿಗೆ ಹೇಳದಿರುವುದೇ ಒಳ್ಳೆಯದು. ಮತ್ತೆ ಕೋಪದಲ್ಲಿ ಮದುವೆ ಬೇಡ ಎಂದು ಬಿಟ್ಟರೆ ಪಾಪು ಇವಳನ್ನು ಮಮ್ಮಿ ಅಂತ ಸ್ವೀಕರಿಸಿದಾಳೆ. ಈಗ ಈ ಮದುವೆ ನಿಂತರೆ ಆ ಪುಟ್ಟ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಎಂದುಕೊಂಡ. ಸರಿ ನನಗೆ ಮನೆಗೆ ಲೇಟ್ ಆಗ್ತಿದೆ ಎಂದಳು ಅವನು ಡ್ರಾಪ್ ಮಾಡುತ್ತೇನೆ ಎಂದು ಹೇಳುವನೋ ಎಂದು. ಅವನಿಗೇನೋ ಅವಳನ್ನು ಮನೆಯ ತನಕ ಬಿಡುವ ಇಚ್ಛೆ ಇದೆ. ಆದರೆ ಅವಳು ಹಿಂದೆ ತನ್ನ ಜೊತೆ ಬರಲು ನಿರಾಕರಿಸಿದನು ನೆನೆದು ಮರು ಮಾತನಾಡದೆ ಬೈಕ್ ಮುಂದಕ್ಕೆ ಚಲಾಯಿಸಿದ. ಅವನು ಕರೆದರೂ ಅವಳೇನೂ ಹೋಗುತ್ತಿರಲಿಲ್ಲ. ಆದರೂ ಅವನು ಕರೆಯಬೇಕಿತ್ತು ಎಂಬ ಅನಿಸಿಕೆ.
ಇದಕ್ಕೆ ಏನು ಹೇಳಬೇಕು? ಸ್ತುತಿ ಆಶಾರವರ ಮೊಬೈಲ್ನಿಂದ ಅದ್ರಿತ್ನ ನಂಬರನ್ನು ತನ್ನ ವಾಟ್ಸಪ್ಗೆ ಕಳುಹಿಸಿ ನಂತರ ಅದನ್ನು ಡಿಲೀಟ್ ಮಾಡಿದ್ದಳು. ಹಾಗೆ ಅವರ ಕೋಣೆಯಿಂದ ವಾಪಸ್ ಬರುವಾಗ ಅದ್ವಿಕ್ ಎದುರಾದ. ಅವತ್ತಿನ ಘಟನೆಯ ನಂತರ ಸ್ತುತಿಯನ್ನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ ಅವನು. ಅವಳನ್ನು ಕಂಡ ತಕ್ಷಣ ಭಯಗೊಂಡವನಂತೆ ಓಡುತ್ತಿದ್ದ. ಅವನು ಆ ರೀತಿ ನಡೆದುಕೊಂಡಾಗಲೆಲ್ಲ ಬೇಸರವಾಗಿತ್ತು ಅವಳಿಗೆ. ಎಷ್ಟಾದರೂ ಅವನು ಅವಳ ಮುದ್ದಿನ ತಮ್ಮನಲ್ಲವೇ? ಖ್ಯಾತಿಯೂ ಅವಳ ಜೊತೆ ಮಾತನಾಡುತ್ತಿಲ್ಲ. ಅದ್ವಿಕ್ ಕೂಡ ಮಾತನಾಡುತ್ತಿಲ್ಲ. ಅವಳಿಗೆ ಯಾರ ಮೇಲೂ ದ್ವೇಷವಿಲ್ಲ. ಆದರೆ ತನ್ನ ಪ್ರೀತಿ ಪಡೆಯುವ ಪ್ರಯತ್ನ ಮಾಡುತ್ತಿದ್ದಳಷ್ಟೆ. ಅದ್ವಿಕ್ ಅವಳನ್ನು ನೋಡಿ ಇನ್ನೇನು ಅಲ್ಲಿಂದ ಓಡಿ ಹೋಗಬೇಕು ಎನ್ನುವಷ್ಟರಲ್ಲಿ ಅವನ ಕೈ ಹಿಡಿದವಳು, ಚೋಟು, ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ ಎಂದು ಕೇಳಿದಳು ಇಳಿದ ದನಿಯಲ್ಲಿ. ನನಗೆ ಭಯ ಎಂದವನ ದನಿ ನಡುಗುತ್ತಿತ್ತು. ಅವನ ಮಾತು ಕೇಳಿ ಬೇಸರವಾಗಿತ್ತವಳಿಗೆ. ಅವನನ್ನು ತನ್ನ ರೂಮಿಗೆ ಕರೆದೊಯ್ದವಳೆ ಅವನ ಮುಂದೆ ಮಂಡಿಯೂರಿ ಕುಳಿತು ತನ್ನ ಎರಡೂ ಕಿವಿಯನ್ನು ಹಿಡಿದು ಸಾರಿ ಎಂದಳು ಮುದ್ದಾಗಿ. ಅವನಿನ್ನು ಸುಮ್ಮನೆ ನಿಂತಿದ್ದನ್ನು ನೋಡಿ, ಚೋಟು, ನಿಂಗೆ ಹೆಲ್ಪ್ ಮಾಡೋಕೆ ತಾನೆ ಅವತ್ತು ನಾನು ಹಾಗೆ ಮಾಡಿದ್ದು. ಮದುವೆ ಕ್ಯಾನ್ಸಲ್ ಆದರೆ ಅಕ್ಕ ಖುಷಿಯಾಗಿರ್ತಾಳೆ ಅಂದ್ಕೊಂಡೆ. ಪ್ಲೀಸ್ ಮಾತಾಡು, ಸಾರಿ ಕಣು ಎಂದು ಅವಳು ಕಣ್ಣೀರು ಹಾಕಿದಾಗ ಮತ್ತೆ ಅವತ್ತಿನ ಹಾಗೆ ನನ್ನ ಮೇಲೆ ಕೂಗಾಡಲ್ಲ ತಾನೆ ಎಂದ. ಮಾಡಲ್ಲ, ಪ್ರಾಮಿಸ್? ಪ್ರಾಮಿಸ್ ಎಂದು ಅವನ ಹಸ್ತದ ಮೇಲೆ ತನ್ನ ಹಸ್ತವನ್ನಿರಿಸಿದಾಗ ಹುಡುಗ ಖುಷಿಯಾಗಿ ನಕ್ಕ. ಅಕ್ಕ, ಹಾಗಾದರೆ ನಾಳೆ ಸಂಜೆ ನನ್ನನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀಯಾ? ನಾನು ಆಟ ಆಡಬೇಕು ಎಂದಾಗ ಸರಿ, ಕರ್ಕೊಂಡು ಹೋಗ್ತೀನಿ ಎಂದಾಗ ಖುಷಿಯಿಂದ ಅವಳನ್ನು ತಬ್ಬಿದನವ. ಅಕ್ಕ, ಖ್ಯಾತಿಯ ಜೊತೆ ಮಾತನಾಡಲು ಯತ್ನಿಸುತ್ತಿದ್ದಳು ಸ್ತುತಿ. ನೋಡು ಸ್ತುತಿ, ನಿನ್ನ ಉದ್ದೇಶ ಏನಿತ್ತೋ ನಂಗೆ ಗೊತ್ತಿಲ್ಲ, ಆದರೆ ನಿನ್ನಿಂದ ನಾನೆಲ್ಲರ ಮುಂದೆ ಕೆಟ್ಟವಳಾದೆ ಏರು ದನಿಯಲ್ಲಿ ನುಡಿದಳು ಖ್ಯಾತಿ. ಅಕ್ಕ, ನಿಂಗೂ ಗೊತ್ತು, ಪಪ್ಪಂಗೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದರೆ ಅವರು ಯಾವತ್ತೂ ನನ್ನನ್ನು ಕ್ಷಮಿಸಲ್ಲ. ಆ ಭಯಕ್ಕೆ ನಾನು ನಿಜ ಹೇಳಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ ಅಕ್ಕ. ಎರಡು ಕಿವಿ ಹಿಡಿದು ಕೇಳಿದಾಗ, ಅವತ್ತು ಪುಟಾಣಿ ಎಷ್ಟು ಭಯಪಟ್ಟಿದ್ಲು ಗೊತ್ತಾ ನಿಂಗೆ? ಒಂದು ವೇಳೆ ಅವಳಿಗೆ ಏನಾದರೂ ಆಗಿದ್ದಿದ್ರೆ ಅವಾಗೇನು ಮಾಡ್ತಿದ್ದೆ? ಸಿಡುಕಿದಳು. ನನ್ನಿಂದ ತಪ್ಪಾಗಿದೆ ಅಕ್ಕ, ನಾನು ಆಗ ಅದೆಲ್ಲ ಯೋಚಿಸಲಿಲ್ಲ ಎಂದು ಅತ್ತಳು. ಸ್ತುತಿ ಎಷ್ಟಾದರೂ ಅವಳ ತಂಗಿ ಅಲ್ಲವೇ? ಅವಳ ಕಣ್ಣೀರಿಗೆ ಖ್ಯಾತಿ ಕರಗಿದಂತೂ ಸುಳ್ಳಲ್ಲ. ಆದರೆ ಅದನ್ನು ತೋರಗೊಡಲಿಲ್ಲ ಅವಳು. ಯಾಕೆಂದರೆ ಎಲ್ಲರ ಮುಂದೆ ಅವಳೊಬ್ಬಳು ಅಹಂಕಾರಿ ಹಠಮಾರಿ ಹೆಣ್ಣು. ನನಗೆ ನಿನ್ನ ಹತ್ರ ಯಾವಾಗ ಮಾತಾಡಬೇಕು ಅಂತ ಅನಿಸುತ್ತೋ ಆವಾಗ ಮಾತಾಡ್ತೀನಿ ನಾನು. ಅಲ್ಲಿ ತನಕ ನನಗೆ ಡಿಸ್ಟರ್ಬ್ ಮಾಡಬೇಡ. ಅದು ದಿನಗಳಾದರೂ ಸರಿ, ವರ್ಷಗಳಾದರೂ ಸರಿ ಎಂದು ಕಡ್ಡಿ ಮುರಿದಂತೆ ನುಡಿದವಳು ಅಲ್ಲಿಂದ ಹೊರಟಳು. ಅವಳು ಹೋದತ್ತಲೇ ನೋಡುತ್ತಾ ನಿಟ್ಟುಸಿರು ಬಿಟ್ಟಳು ಸ್ತುತಿ. ಅಂದು ಅದ್ರತ್ಗೆ ಕರೆ ಮಾಡಿದವಳು, ಹಲೋ, ನಾನು ಸ್ತುತಿ, ನನಗೆ ನಿಮ್ಮ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಇಫ್ ಯು ಡೋಂಟ್ ಮೈಂಡ್ ಸಂಜೆ ಪಾರ್ಕಿನ ಹತ್ರ ಸಿಗ್ತೀರಾ ಎಂದಾಗ ಸರಿ ಎಂದವ ಕರೆ ಸ್ಥಗಿತಗೊಳಿಸಿದ. ಇವರು ಹೆಚ್ಚು ಮಾತಾಡೋದೇ ಇಲ್ವೇನೋ ಎಂದುಕೊಂಡವಳು ಯಾವಾಗ ಸಂಜೆ ಆಗುವುದು ಎಂದು ಕಾಯುತ್ತಿದ್ದಳು. ಸಂಜೆ ಶಾಲೆಯಿಂದ ಬಂದ ಅದ್ವಿಕ್ಗೆ ಹಾರ್ಲಿಕ್ಸ್ ಮಾಡಿಕೊಟ್ಟವಳು. ಅವನು ಹಾರ್ಲಿಕ್ಸ್ ಕುಡಿದ ನಂತರ ಅವನೊಂದಿಗೆ ಪಾರ್ಕಿಗೆ ಬಂದವಳು ಅವನನ್ನು ಆಡಲು ಬಿಟ್ಟು ತಾನು ಅದ್ರತ್ಗಾಗಿ ಕಾಯತೊಡಗಿದಳು. 10 ನಿಮಿಷ ಕಳೆದ ನಂತರ ಬೈಕನ್ನು ಪಾರ್ಕಿನ ಹೊರಗಡೆ ಪಾರ್ಕ್ ಮಾಡಿದವ ಇನ್ನೇನು ಪಾರ್ಕ್ ಒಳಗಡೆ ಬರಬೇಕು ಎಂದಾಗ ಅವನ ಮುಂದೆ ಬಂದು ನಿಂತಳು ಸ್ತುತಿ ಚಂದದ ನಗುವಿನೊಂದಿಗೆ. ಹಾಯ್ ಎಂದಳು. ಹಲೋ ಎಂದವ ಏನು ವಿಷಯ ಹೇಳಿ ಅವಸರ ತೋರಿದ. ಅವನು ಖ್ಯಾತಿ ಹಾಗೂ ಸಹನಾಳ ಜೊತೆ ಸಲುಗೆಯಿಂದ ಮಾತನಾಡುವಂತೆ ಬೇರೆ ಹೆಣ್ಣು ಮಕ್ಕಳ ಜೊತೆ ಹೆಚ್ಚು ಮಾತನಾಡುವವನಲ್ಲ. ಅಲ್ಲಿ ಕೂತ್ಕೊಂಡು ಮಾತಾಡೋಣವಾ? ಕಲ್ಲು ಬೆಂಚಿನತ್ತ ತೋರಿ ನುಡಿದಳು. ಸರಿ ಎಂಬಂತೆ ತಲೆಯಾಡಿಸಿದವ ತಾನೇ ಮುಂದೆ ಹೋಗಿ ಕಲ್ಲು ಬೆಂಚಿನ ತುದಿಯಲ್ಲಿ ಕುಳಿತ. ಅವನಿಂದ 2 ಅಡಿ ಅಂತರದಲ್ಲಿ ಅವಳು ಕುಳಿತಳು. ಅವನ ಜೊತೆ ಮುಖ್ಯವಾದ ವಿಷಯವನ್ನು ಹೇಳಬೇಕೆಂದು ಕರೆದಿದ್ದಳು. ಆದರೆ ಈಗ ಹೇಗೆ ಮಾತು ಪ್ರಾರಂಭಿಸುವುದು ಎಂಬ ಯೋಚನೆಯಾಯಿತು ಅವಳಿಗೆ. 5 ನಿಮಿಷ ಕಳೆಯಿತು. ಅವಳಿನ್ನೂ ಮೌನವಾಗಿಯೇ ಇದ್ದಳು. ಏನು ಹೇಳಬೇಕೋ ಬೇಗ ಹೇಳಿ, ನನಗೆ ಲೇಟ್ ಆಗ್ತಿದೆ ಅವಸರ ತೋರಿದ. ಅವನ ಅವಸರ ಕಂಡು, ನೀವೇನ್ರಿ ಹೆಣ್ಮಕ್ಳ ಥರ ಆಡ್ತಿದ್ದೀರಿ? ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳೇ ಮನೆಗೆ ಬರುವಾಗ ಲೇಟ್ ಆಗುತ್ತೆ.
ನೀವೊಳ್ಳೆ ಸಂಜೆಯೊಳಗೆ ಮನೆ ಸೇರಬೇಕು ಅನ್ನೋ ಕ್ಯಾಟಗರಿ ಅಂತ ಅನಿಸುತ್ತೆ. ತುಸು ಛೇಡಿಸಿದಂತೆ ನುಡಿದಾಗ, ನನ್ನ ಮಗಳು ನನಗೋಸ್ಕರ ಕಾಯ್ತಿರ್ತಾಳೆ, ಚುಟುಕಾಗಿ ಉತ್ತರಿಸಿದ. ಅವಳ ಜಾಗದಲ್ಲಿ ಖ್ಯಾತಿ ಇದ್ದರೆ ಇಷ್ಟು ಅವಸರ ತೋರುತ್ತಿರಲಿಲ್ಲವೇನು? ಇನ್ನು ನಾನು ಮಾತಾಡದಿದ್ರೆ ಇವರು ಎದ್ದು ಹೋದರೂ ಆಶ್ಚರ್ಯವಿಲ್ಲ ಎಂದುಕೊಂಡವಳು, ನಿಮ್ಮ ಅಕ್ಕ ಹಾಗೂ ನಿಮ್ಮ ಮದುವೆ ಬಗ್ಗೆ ಮಾತಾಡಬೇಕು ಎಂದು ಆತುರದಿಂದ ನುಡಿದಳು. ವಾಟ್? ನಾಲಗೆ ಕಚ್ಚಿದವಳು, ಸಾರಿ, ನಿಮ್ಮ ಅಕ್ಕ ಅಲ್ಲ, ನಮ್ಮ ಅಕ್ಕ ಮತ್ತು ನಿಮ್ಮ ಮದುವೆ ವಿಚಾರವಾಗಿ ಮಾತಾಡಬೇಕು ಎಂದಾಗ ಹುಬ್ಬುಗಂಟಿಕ್ಕಿದ. ದಯವಿಟ್ಟು ಈ ಮದುವೆ ಕ್ಯಾನ್ಸಲ್ ಮಾಡಿ, ಅಕ್ಕಂಗೆ ಈ ಮದುವೆ ಇಷ್ಟವಿಲ್ಲ ಹೇಳಿಯೇ ಬಿಟ್ಟಳು. ಅವಳ ಮಾತು ಕೇಳಿದವ ಯಾಕೆ ಎಂದು ಪ್ರಶ್ನಿಸಿದ. ಅಕ್ಕ ಬೇರೊಬ್ಬರನ್ನ ಪ್ರೀತಿಸ್ತಿದ್ದಾಳೆ ಎಂದಳು. ಅವಳ ದನಿ ನಡುಗುತ್ತಿತ್ತು. ಓ ಹೌದಾ, ಎಂಗೇಜ್ಮೆಂಟ್ ಟೈಮಲ್ಲಿ ಯಾಕೆ ಹೇಳಲಿಲ್ಲ? ತುಸು ಕಠೋರವಾಗಿ ಪ್ರಶ್ನಿಸಿದ. ಅವನ ದನಿ ಕೇಳಿ ಬೆಚ್ಚಿದಳು. ಅವನ ಕೋಪವನ್ನು ಇಲ್ಲಿಯ ತನಕ ನೋಡಿರಲಿಲ್ವಲ್ಲ. ಅವನು ಶಾಂತ ಸ್ವಭಾವದವನೇ. ಅವನಿಗೆ ಕೋಪ ಬರುವುದು ಅಪರೂಪ. ಆದರೆ ಕೋಪ ಬಂದರೆ ಎದುರಿಗೆ ನಿಂತಿರುವವರ ಎದೆಯಲ್ಲಿ ಭಯದಿಂದ ನಡುಕ ಉಂಟಾಗುವುದಂತೂ ಸುಳ್ಳಲ್ಲ. ಅದು ಅವಳಿಗೆ ಹೇಳಲು ಭಯ ಎಂದು ಸುಳ್ಳಾಡಿದಳು. ಸರಿ, ಅವಳ ಲವರ್ ಯಾರು ಎಂದು ಕೇಳಿದಾಗ ಸದ್ಯ ತನ್ನ ಮಾತನ್ನು ನಂಬಿದ ಎಂದುಕೊಂಡವಳು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದ ಖ್ಯಾತಿ ಹಾಗೂ ಆಕರ್ಷ್ನ ಫೋಟೋ ತೋರಿಸಿದಳು. ಅಂದು ಖ್ಯಾತಿ ಹಾಗೂ ಆಕರ್ಷ್ ಮಾತನಾಡುವುದನ್ನು ಕಂಡವಳು ಯಾವುದಕ್ಕೂ ಇರಲಿ ಎಂದು ಫೋಟೋ ಕ್ಲಿಕ್ಕಿಸಿದಳು. ಇಬ್ಬರು ತುಂಬ ವರ್ಷದಿಂದ ಪ್ರೀತಿಸ್ತಿದ್ದಾರೆ. ಅದು ಆ ಹುಡುಗನಿಗೆ ಇಷ್ಟು ದಿನ ಕೆಲಸ ಸಿಕ್ಕಿರಲಿಲ್ಲ, ಅದಕ್ಕೆ ಮನೆಯಲ್ಲಿ ಅವನ ವಿಷಯ ಹೇಳಲಿಲ್ಲ ಅವಳು ಎಂದು ತನ್ನ ಮನಕ್ಕೆ ತೋಚಿದಂತೆ ನುಡಿದಳು. ಫೋಟೋ ನೋಡಿ ಹಲ್ಲು ಕಚ್ಚಿದವ, ಈಗ ನಾನು ಈ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಲ್ವಾ ಎಂದ. ಎಂದಳು. ನಿಮ್ಮ ಅಕ್ಕಂಗೆ ನನ್ನ ಬಳಿ ನೇರವಾಗಿ ಹೇಳೋಕೆ ಭಯನಾ ಎಂದು ಪ್ರಶ್ನಿಸಿದಾಗ ಉದ್ದುದ್ದ ತಲೆ ಆಡಿಸಿದಳು. ನಿಂಗೆ ನಮ್ಮ ಮದುವೆ ನಡೆಯೋದಿಷ್ಟ ಇಲ್ವಾ ನೇರವಾಗಿ ಪ್ರಶ್ನಿಸಿದಾಗ ತಬ್ಬಿಬ್ಬಾದವಳು. ಅದು ಹಾಗಲ್ಲ, ಅಕ್ಕಂಗೆ ಈ ಮದುವೆ ಇಷ್ಟವಿಲ್ಲ ತಡವರಿಸುತ್ತಾ ನುಡಿದಳು. ಅದಕ್ಕೆ ನನ್ನ ಮಗಳನ್ನು ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಿದ್ದ ನೀನು? ಈಗ ಅವಳ ಕೈಕಾಲುಗಳು ನಡುಗತೊಡಗಿದವು. ಇವರಿಗೆ ಈ ವಿಷಯ ಹೇಗೆ ಗೊತ್ತಾಯಿತು? ಚೋಟು, ಅಕ್ಕ ಹಾಗೂ ಸ್ನೇಹಂಗೆ ಮಾತ್ರ ಈ ವಿಷಯ ಗೊತ್ತಿರೋದು. ಚೋಟು ಹೇಳಿರಲ್ಲ, ಸ್ನೇಹ ಹೇಳಿರುವುದಕ್ಕೆ ಚಾನ್ಸೇ ಇಲ್ಲ. ಇನ್ನು ಅಕ್ಕ ಇವರ ಜೊತೆ ಮಾತಾಡೋದೇ ಡೌಟ್. ಮತ್ತು ಹೇಗೆ ಎಂದು ಯೋಚಿಸುತ್ತಿದ್ದವಳ ಮುಂದೆ ಚಿಟಿಕೆ ಹೊಡೆದವ. ನನಗೆ ಹೇಗೆ ಗೊತ್ತಾಯಿತು ಅಂತ ಆಶ್ಚರ್ಯ ಆಗ್ತಿದೆಯಾ ಎಂದ. ಅವಳು ತಾನು ಹಾಗೆ ಮಾಡಿಲ್ಲ ಎಂದು ವಾದಿಸಲಿಲ್ಲ, ಸುಮ್ಮನೆ ತಲೆ ತಗ್ಗಿಸಿದಳು. ಅವಳ ಮುಂದೆ ಚಿನ್ನದ ಬ್ರೇಸ್ಲೈಟ್ ಹಿಡಿದನವ. ನಿಂದೆ ಅಲ್ವಾ ಇದು? ಅವತ್ತು ಪಾಪುನ ಸ್ಟೋರ್ ರೂಮ್ನಿಂದ ಎತ್ತಿಕೊಂಡು ಹೋಗುವಾಗ ಕಣ್ಣಿಗೆ ಬಿತ್ತು. ಖ್ಯಾತಿ ಹೆಚ್ಚಾಗಿ ಗೋಲ್ಡ್ ಜ್ಯುವೆಲ್ಸ್ ಯೂಸ್ ಮಾಡೋದಿಲ್ಲ. ಇದು ಅವಳದಂತ ಸುಳ್ಳು ಹೇಳಬೇಡ. ನಾನು ಪಾಪು ಹತ್ರ ವಿಚಾರಿಸಿದಾಗ ಯಾರೋ ಹುಡುಗಿ ಅವಳನ್ನು ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಿದ್ದು ಅಂತ ಅವಳ ಮಾತಿಂದ ತಿಳಿಯಿತು. ಯಾಕೆಂದರೆ ಅವಳಲ್ಲಿಂದ ಬಚಾವಾಗಲು ನಿನ್ನನ್ನು ಹೊಡೆಯಲು ನೋಡಿದ್ದಾಳೆ. ಆಗ ನಿನ್ನ ಕೂದಲು ಅವಳ ಕೈಗೆ ಸಿಕ್ಕಿದೆ. ಅದೇ ನಿನ್ನ ನೀಳವಾದ ಕೂದಲು. ಖ್ಯಾತಿಗೆ ಇಷ್ಟುದ್ದ ಕೂದಲಿಲ್ಲ. ತಗೋ ನಿನ್ನ ಬ್ರೇಸ್ಲೆಟ್ ಎಂದು ಬ್ರೇಸ್ಲೆಟನ್ನು ಅವಳ ಕೈಗಿಟ್ಟ. ಸಾರಿ, ನಿಮ್ಮ ಮಗಳಿಗೆ ತೊಂದರೆ ಕೊಡುವ ಉದ್ದೇಶ ಇರಲಿಲ್ಲ ನನಗೆ. ಮದುವೆ ಕ್ಯಾನ್ಸಲ್ ಆದರೆ ಅಕ್ಕ ಖುಷಿಯಾಗಿರ್ತಾಳೆ ಅಂತ ಹಾಗೆ ಮಾಡಿದೆ ಎಂದವಳು ಅವನ ಮುಂದೆ ಕೈ ಜೋಡಿಸಿದಳು. ನಿಮ್ಮಕ್ಕ ಹೇಳಿ ಈ ಮದುವೆ ಇಷ್ಟ ಇಲ್ಲ ಅಂತ, ಆಗ ಈ ಮದುವೆ ಕ್ಯಾನ್ಸಲ್ ಮಾಡ್ತೀನಿ ಎಂದ. ಅವನ ಮಾತಿಗೆ ಬೆಚ್ಚಿದಳು ಸ್ತುತಿ. ಅಯ್ಯೋ, ಇವರೇನಪ್ಪ ಹೀಗೆ? ಅಕ್ಕ ಇನ್ನು ನನ್ನನ್ನು ಮಾತಾಡಿಸೋದು ಅದು ಯಾವಾಗ ಅಂತ ನಂಗೆ ಗೊತ್ತಿಲ್ಲ. ಹೇಗಿರುವಾಗ ಅವಳ ಬಾಯಿಯಿಂದ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಗೆ ಹೇಳಿಸ್ಲಿ ಎಂದುಕೊಂಡಳು. ಬಾವಾ ಎನ್ನುತ್ತಾ ಅದ್ರಿತ್ ಬಳಿ ಬಂದ ಅದ್ವಿಕ್. ಹಾಯ್ ಹ್ಯಾನ್ಸಮ್ ಎಂದ ಅದ್ರಿತ್ ಅವನ ತಲೆ ಸವರಿದಾಗ. ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತೆ ಎಂದ ಅವನ ಕೈ ಸರಿಸಿ. ಅವನ ಮಾತಿಗೆ ಚಂದದ ನಗು ಬೀರಿದನವ. ಜೂನಿಯರ್ ಪಾಪು ಎಲ್ಲಿ? ಆಜ್ಞಾಳ ಬಗ್ಗೆ ವಿಚಾರಿಸಿದ. ಮನೆಯಲ್ಲಿದ್ದಾಳೆ ಎಂದವ ಅದ್ವಿಕ್ನ ಶಾಲೆ ಹಾಗೂ ಓದಿನ ಬಗ್ಗೆ ವಿಚಾರಿಸುತ್ತಾ. ಹಾಗೆ ಅವನಿಗೆ ಚಾಕ್ಲೇಟ್ ಕೊಟ್ಟಾಗ ಅದ್ವಿಕ್ನ ಮುಖವರಳಿತು. ಥ್ಯಾಂಕ್ಸ್ ಬಾವಾ ಎಂದವ ಚಾಕ್ಲೇಟ್ ತಿನ್ನತೊಡಗಿದ. ತದನಂತರ ಅವನಿಗೆ ತಿಳಿಸಿ ತನ್ನ ಮನೆಯ ದಾರಿ ಹಿಡಿದ ಅದ್ರಿತ್. ಅವನು ಹೋದತ್ತಲೇ ದಿಟ್ಟಿಸಿದ ಸ್ತುತಿ.
ಈ ಮದುವೆ ಕ್ಯಾನ್ಸಲ್ ಮಾಡಲು ಮಾಡಿದ ಪ್ರಯತ್ನವೆಲ್ಲ ನೀರಲ್ಲಿ ಹೋಮ ಮಾಡಿದಂತೆ ಆಗ್ತಿದೆ. ಇನ್ನು ಸದ್ಯಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ. ತಾಳಿದವನು ಬಾಳಿಯಾನು ಎಂಬಂತೆ ಸ್ವಲ್ಪ ದಿನ ಕಾಯೋಣ. ಅಕ್ಕ ಯಾವಾಗ ಮಾತಾಡ್ತಾಳೋ ಏನೋ ಎಂದುಕೊಂಡಳು. ಅಕ್ಕ, ಮನೆಗೆ ಹೋಗೋಣ, ಅದ್ವಿಕ್ ಹೇಳಿದಾಗ ತನ್ನ ಯೋಚನೆಯಿಂದ ಹೊರಬಂದವಳು ಸರಿ ಎಂದು ಅವನ ಜೊತೆ ಮನೆಗೆ ಹೊರಟಳು. ಮುಂದುವರಿಯುವುದು